ಸಾರ್ವಜನಿಕರು ನೋಡುತ್ತಿದ್ದಂತೆಯೇ ದೈತ್ಯ ಹೆಬ್ಬಾವೊಂದು ಗುಳ್ಳೆನರಿಯನ್ನು ನುಂಗುತ್ತಿರುವ ದೃಶ್ಯ ಎದೆ ನಡುಗಿಸುವಂತಿದೆ. ಜಾರ್ಖಂಡ್ನ ಗಿರಿದಿಹ್ ಜಿಲ್ಲೆಯ ಬಲೇದಿಹಾ ಗ್ರಾಮದ ಬಳಿ ಕಂಡುಬಂದ ಬೆಚ್ಚಿ ಬೀಳಿಸುವ ದೃಶ್ಯವಿದು. ನರಿಯನ್ನು ಕಬಳಿಸುವ ಕೆಲಸದಲ್ಲಿದ್ದ ಬೃಹತ್ ಹೆಬ್ಬಾವು ಭಾರೀ ಶ್ರಮ ಹಾಕಿತ್ತು. ಸರಿಯಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಬುಧವಾರ ಈ ಘಟನೆ ನಡೆದಿದೆ. ದನಗಳನ್ನು ಮೇಯಿಸಲೆಂದು ಕಾಡಿಗೆ ಹೋಗಿದ್ದ ಸ್ಥಳೀಯರು ಈ ದೃಶ್ಯವನ್ನು ಕಂಡಿದ್ದಾರೆ. ಹೆಬ್ಬಾವು ಬೇಟೆಯನ್ನು ನುಂಗಲು ಆರಂಭಿಸಿದಾಗ ಗಾಬರಿಗೊಂಡ ಗ್ರಾಮಸ್ಥರು ಇನ್ನಷ್ಟು ಜನರನ್ನು ಕರೆಸಿ ಗದ್ದಲ ಎಬ್ಬಿಸಿದ್ದಾರೆ. ಬೇಟೆಯ ಈ ದೃಶ್ಯವನ್ನು ಬ್ರೂಟ್ ಇಂಡಿಯಾ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದೆ. ಯೌವನದಲ್ಲಿರುವ ಹೆಬ್ಬಾವುಗಳು ಪ್ರತಿ 5 ರಿಂದ 10 ದಿನಗಳಿಗೊಮ್ಮೆ, ವಯಸ್ಕ ಹಾವುಗಳು 10 ರಿಂದ 14 ದಿನಗಳಿಗೊಮ್ಮೆ ಈ ರೀತಿಯಾಗಿ ಬೇಟೆಯನ್ನು ಕಬಳಿಸುತ್ತವೆ ಎಂದು ಪೋಸ್ಟ್ನಲ್ಲಿ ಹಾಕಲಾಗಿದೆ. ದೈತ್ಯ ಹೆಬ್ಬಾವುಗಳು ಬೇಟೆಯ ಗಾತ್ರವನ್ನು ಅವಲಂಬಿಸಿ 1 ರಿಂದ 2 ತಿಂಗಳಿಗೊಮ್ಮೆ ಬೇಟೆಯಾಡುತ್ತವೆ ಎಂದು ಹೇಳಲಾಗಿದೆ. ಆದರೆ ಹೆಬ್ಬಾವುಗಳು ತಮ್ಮ ತಲೆಗಿಂತ ದೊಡ್ಡದಾದ ಪ್ರಾಣಿಗಳನ್ನು ಹೇಗೆ ತಿನ್ನುತ್ತವೆ? ನ್ಯಾಷನಲ್ ಜಿಯೋಗ್ರಫಿಕ್ ಪ್ರಕಾರ ಹೊಂದಿಕೊಳ್ಳುವ ಅಸ್ಥಿರಜ್ಜುಗಳು ಅಂದರೆ ಲಿಗ್ಮೆಂಟ್ಗಳು ಮತ್ತು ಸ್ವತಂತ್ರವಾಗಿ ಚಲಿಸುವ ತಲೆಬುರುಡೆಯ ಮೂಳೆಗಳೇ ಈ ಕ್ರಿಯೆಗೆ ಕಾರಣ. ಗಂಟಲಿನೊಳಗೆ ಆಹಾರ ಒಳಹೋಗಲು ಹಾವಿನ ದವಡೆಗಳು ಸಾಕಷ್ಟು ಅಗಲವಾಗಿ ತೆರೆದುಕೊಳ್ಳುತ್ತವಂತೆ.